ಉಳುವರೆ ಗ್ರಾಮದ ಗುಡ್ಡ ಕುಸಿತದ ಸ್ಥಳಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭೇಟಿ ನೀಡಿದ್ದಾರೆ. ಮೊನ್ನೆ ಏನೋ ಶಿರೂರಿನ ಇನ್ಸಿಡೆಂಟ್ ಆಯಿತು. ಆ ಸಂದರ್ಭದಲ್ಲಿ ಗುಡ್ಡ ಕುಸಿದು ಉಳುವರೆ ಗ್ರಾಮದಲ್ಲೂ ಕೂಡ ಸಮಸ್ಯೆ ಆಗಿತ್ತು. ಆ ಸ್ಥಳಕ್ಕೆ ವಿಜಯೇಂದ್ರ ಭೇಟಿ ಕೊಟ್ಟಿದ್ದಾರೆ. 39ಕ್ಕೂ ಹೆಚ್ಚು ಕುಟುಂಬಗಳು ಬೀದಿ ಪಾಲಾಗಿದೆ. ಸಂತ್ರಸ್ತರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಉಳುವರೆ ಗ್ರಾಮ ಇಲ್ಲೇನಾಯಿತು ಅಂತಂದ್ರೆ ಮೊನ್ನೆ ಗುಡ್ಡ ಕುಸಿತ ಆಯಿತು ಶಿರೂರಿನಲ್ಲಿ. ಆ ಗುಡ್ಡ ಕುಸಿದ ಪರಿಣಾಮ ಗುಡ್ಡ ಕುಸಿದು ಪಕ್ಕದಲ್ಲೇ ಇರುವಂತ ಉಳುವರೆ ಗ್ರಾಮ ಏನಿದೆ ಅಲ್ಲಿ ನೀರಿಗೇನೋ ಗಂಗಾವಳಿ ನದಿ ಹರಿಯುತ್ತೆ. ಆ ನದಿಗೆ ಗುಡ್ಡ ಬಿದ್ದಿದೆ. ಗಂಗಾವಳಿ ನದಿಯ ನೀರು ಈ ಗ್ರಾಮಕ್ಕೆ ಸುನಾಮಿ ರೀತಿಯಲ್ಲೂ ಹೋಗಿದೆ. ಅದರ ಪರಿಣಾಮ ಗ್ರಾಮದ ಜನ ಸಂಕಷ್ಟವನ್ನು ಅನುಭವಿಸಿದ್ದಾರೆ. 39 ಮನೆಗಳಿಗೆ ಸಮಸ್ಯೆಯಾಗಿದೆ. ಅಲ್ಲಿಗೆ ಈಗ ಬಿವೈ ವಿಜಯೇಂದ್ರ ಭೇಟಿ ನೀಡಿ ಜನರಿಗೆ ಸಾಂತ್ವನ ಹೇಳಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದಾರೆ. ಉಳುವರೆ ಗ್ರಾಮಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭೇಟಿ ನೀಡಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಉಳುವರೆ ಗ್ರಾಮದಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗಿತ್ತು ಮೊನ್ನೆ ಗುಡ್ಡ ಕುಸಿತ ಆದಂತ ಸಂದರ್ಭದಲ್ಲಿ. ಉಳುವರೆ ಗ್ರಾಮ ಗುಡ್ಡ ಕುಸಿತ ಆದಂತ ಜಾಗ ಏನಿದೆ ಅದರ ವಿರುದ್ಧ ದಿಕ್ಕಿನಲ್ಲಿದೆ, ಅಂದ್ರೆ ಎಕ್ಸಾಕ್ಟ್ ಒಪೋಸಿಟ್ ಇದೆ. ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ ಗುಡ್ಡದ ಮಣ್ಣು ನದಿಗೆ ಬಿದ್ದಿದೆ, ನದಿಯ ನೀರು ಉಳುವರೆ ಗ್ರಾಮಕ್ಕೆ ಎಂಟ್ರಿ ಆಗಿದೆ. ಇದರಿಂದಾಗಿ ಅಲ್ಲಿ ಪ್ರಾಬ್ಲಮ್ ಆಗಿತ್ತು. ಅಲ್ಲಿಗೆ ಈಗ ವಿಜಯೇಂದ್ರ ಅವರು ಭೇಟಿ ನೀಡಿ ಜನರಿಗೆ ಸಂತೈಸುವಂತ ಕೆಲಸ ಮಾಡಿದ್ದಾರೆ. ಉಳುವರಿನಲ್ಲಿ ನಮ್ಮ ಎಲ್ಲ ಶಾಸಕ ಮಿತ್ರರು, ಮಾಜಿ ಶಾಸಕರು, ನಮ್ಮ ಎಲ್ಲ ಅಧ್ಯಕ್ಷರು, ಎಲ್ಲ ಮುಖಂಡರ ಜೊತೆ ಇವತ್ತು ಉಳುವರೆಗೆ ನಾನು ಬಂದಿದ್ದೇನೆ. ಏನಲ್ಲಿ ನಡೆದಿರ್ತಕ್ಕಂಥ ಒಂದು ದುರ್ಘಟನೆ ನಡೆದಿದೆ. ಪಾಪ ಎಲ್ಲ ಬಡವರು ಮನೆ ಕಳೆದುಕೊಂಡಿದ್ದಾರೆ, ಪ್ರಾಣಹಾನಿ ಆಗಿದೆ. ಇವತ್ತೆಲ್ಲ ಪಾಪ ಕಣ್ಣೀರು ಹಾಕ್ತಾ ಇದ್ದಾರೆ. ಉಳಿದಿರ್ತಕ್ಕಂಥ ಮನೆಯಲ್ಲೂ ಕೂಡ ಬಡವರು ಪಾಪ ಅಲ್ಲಿ ವಾಸ ಮಾಡ್ತಕ್ಕಂಥ ಒಂದು ವಾತಾವರಣ ಇಲ್ಲ. ಯಾಕೆಂದರೆ ಎಲ್ಲರೂ ಕೂಡ ಭಯಭೀತರಾಗಿದ್ದಾರೆ. ನಮ್ಮ ಮಾಜಿ ಶಾಸಕರು ಹೇಳ್ತಾ ಇದ್ರು, ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ 12 ಕೋಟಿ ರೂಪಾಯಿ ಅನುದಾನದಲ್ಲಿ ಇಲ್ಲೇನು ತಡೆಗೋಡೆ ಕಟ್ತಕ್ಕಂಥ ಕೆಲಸ ಮಾಡಿದರು. ಅದರಿಂದ ಈ ಉಳಿದಿರ್ತಕ್ಕಂಥ ಮನೆಗಳು ಏನು ಇವತ್ತು ಕಾಣ್ತಾ ಇದೆ, ಉಳ್ಕೊಂಡಿದೆ, ಇಲ್ಲ ಅದು ಕೂಡ ಕೊಚ್ಚಿ ಹೋಗ್ತಾ ಇತ್ತು. ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳನ್ನ ಆಗ್ರಹವನ್ನು ಮಾಡ್ತೇನೆ. ಪರಿಹಾರ ಕೊಡ್ತಕ್ಕಂಥದ್ದು ಒಂದು ಕಡೆ, ತತ್ಕ್ಷಣ ಪರಿಹಾರನ ಕೊಡಬೇಕು. ಜೊತೆಲಿ ಇವತ್ತೇನು ಜನ ಭಯಭೀತರಾಗಿದ್ದಾರೆ, ನಮ್ಮ ತಾಯಂದ್ರು ಏನು ಭಯಭೀತರಾಗಿದ್ದಾರೆ, ಅವರಿಗೆ ಶಾಶ್ವತವಾಗಿರ್ತಕ್ಕಂಥ ಒಂದು ನೆಲೆ, ಒಂದು ಸೂರ್ಯವತ್ತು ಕಲ್ಪಿಸ್ಕೊಡ್ಬೇಕಾಗಿದೆ. ಇದು ಭಾಳ ಆದ್ಯ ಕರ್ತವ್ಯ ಆಗಬೇಕಾಗಿದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತೇನೆ. ಇವತ್ತು ಅವರು ಕೂಡ ಬರ್ತಾ ಇದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬರ್ತಾ ಇದ್ದಾರೆ. ಒಂದು ದಿನನೂ ಕೂಡ ತಡ ಮಾಡ್ದೇನೆ ಈ ಒಂದು ಸಂಕಷ್ಟಕ್ಕೀಡಾಗಿರ್ತಕ್ಕಂಥ ಬಡ ಕುಟುಂಬಗಳಿಗೆ ಸಂಕಷ್ಟಕ್ಕೆ ಈಡಾಗಿರ್ತಕ್ಕಂಥ ಬಡ ಕುಟುಂಬಗಳಿಗೆ ಇವತ್ತು ಶಾಶ್ವತವಾಗಿ ಮನೆ ಕಟ್ಟಿಸ್ಕೊಳ್ತಕ್ಕಂಥದ್ದು ಮತ್ತು ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ನಾನು ಇವತ್ತು ಆಗ್ರಹವನ್ನು ಕೂಡ ಮಾಡ್ತಾ ಇದ್ದೇನೆ. ಈಗಾಗಲೇ ನಮ್ಮ ಸಂಸದರು ಕೂಡ ವಿಶ್ವೇಶ್ವರ ಹೆಗಡೆ ಕಾಗೇರಿಯವ್ರ ಜೊತೆಲೂ ಕೂಡ ನಾನು ಮಾತನಾಡಿದೆ. ಅವರು ಕೂಡ ಇಲ್ಲಿ ಬಂದು ಭೇಟಿಯನ್ನು ನೀಡಿ ಹೋಗಿದ್ದಾರೆ. ಪ್ರಧಾನಮಂತ್ರಿ ಕಚೇರಿಗಳಿಂದನೂ ಕೂಡ ಎಲ್ಲ ಮಾಹಿತಿಗಳನ್ನು ಪಡೆದುಕೊಂಡಿದ್ದಾರೆ. ಇವತ್ತು ಮಿಲಿಟರಿಯನ್ನು ಕೂಡ ಕಳಿಸ್ಕೊಡ್ತೇವೆ ಇಲ್ಲಿ ಅನ್ನುವ ಮಾತನ್ನ ಕೂಡ ನಮ್ಮ ಮಿಲಿಟರಿ ಕೂಡ ಇವತ್ತು ತಲುಪ್ತಾ ಇದೆ ಇವತ್ತು. ಹಾಗಾಗಿ NDRF ಒಂದು ಕಡೆ, ಮಿಲಿಟರಿ ಫೋರ್ಸಸ್ ಕೂಡ ಬರ್ತಾ ಇದೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಇನ್ನೂ ಶೀಘ್ರವಾಗಿ ಈ ನೆಲೆ ಕಳ್ಕೊಂಡಿರ್ತಕ್ಕಂಥ, ಮನೆಗಳನ್ನು ಕಳ್ಕೊಂಡಿರ್ತಕ್ಕಂಥ ಬಡ ಕುಟುಂಬಗಳಿಗೇನಿದೆ ಅವರಿಗೆ ತತ್ಕ್ಷಣ ಪರಿಹಾರವನ್ನು ಕೂಡ ಕೊಡಬೇಕು. ತತ್ಕ್ಷಣ ಅವ್ರಿಗೆ ಬದಲಾದ ಒಂದು ನಿವೇಶನ ಎಲ್ಲವನ್ನೂ ಕೂಡ ರಾಜ್ಯ ಸರ್ಕಾರ ಕೊಡಬೇಕಾಗ್ತದೆ. ಬಾಡಿ ಇನ್ನೂ ಕೂಡ ಹುಡುಕ್ತಾ ಇದ್ದಾರೆ, ಎಲ್ಲ NDR ಎಲ್ಲ ತಂಡ ಹುಡುಕ್ತಾ ಇದ್ದಾರೆ.
ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳ ಆಗ್ರಹವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಸರ್, ಈಗ ಕೇಂದ್ರ ಸರ್ಕಾರದಿಂದನೇ ಆಗ್ತಾರಂತ ಕಾಮಗಾರಿಗಳು, IRB ಕಂಪನಿ ಗಡ್ಕರಿ ಅವರದ್ದು, ಇಂಥದ್ರಲ್ಲಿ ಇವತ್ತು ಕಳಪೆ ಕಾಮಗಾರಿಗಳಾಗಿದ್ದಾವೆ. ನೋಡಿ, ಕಳಪೆ ಕಾಮಗಾರಿ ಏನೇನು ಆರೋಪಗಳು ಬರ್ತಾ ಇದೆ, ಕೇಳ್ತಾ ಇದ್ದೇವೆ, ಅದನ್ನು ಚರ್ಚೆ ಮಾಡೋದಕ್ಕೆ ಸಮಯ ಇದೆ. ಆದರೆ ಈ ಸಂದರ್ಭ ಇರ್ತಕ್ಕಂಥದ್ದು ಪಾಪ ಬಡವರು ನೀವೇ ನೋಡಿದ್ರೆ ಯಾವ ರೀತಿ ಕಣ್ಣೀರು ಹಾಕ್ತಾರೆ ತಾಯಂದ್ರೆಲ್ಲ. ಈ ತತ್ಕ್ಷಣ ಅವ್ರಿಗೆ ಅವರ ಸಮಸ್ಯೆಗೆ ಸ್ಪಂದನೆ ಮಾಡ್ತಕ್ಕಂಥದ್ದು ಆದ್ಯ ಕರ್ತವ್ಯ ಇದೆ. ಹಾಗಾಗಿ ಈಗಾಗಲೇ ನಮ್ಮ MP ಅವರು ಕೇಂದ್ರದಲ್ಲೂ ಕೂಡ ಅದನ್ನು ಚರ್ಚೆನ ಮಾಡ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ತತ್ಕ್ಷಣ ಈ ನಿಟ್ಟಿನಲ್ಲಿ ಪರಿಹಾರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ತತ್ಕ್ಷಣ ಕ್ರಮನ ಕೈಗೊಳ್ಳಬೇಕು ಅಂತೇಳಿ ನಾನು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೇನೆ. ನೋಡೋಣ, ಇಂಥ ಸಂದರ್ಭ ಎಲ್ಲವೂ ಕೂಡ ಏನೇನು ಚರ್ಚೆಗಳು ನಡೀತಾ ಇದೆ, ಆರೋಪಗಳು ಕೇಳಿ ಬರ್ತಾ ಇದೆ, ಅದನ್ನು ಕೂಡ ನಾವು ಕೂಡ ಕೇಂದ್ರಕ್ಕೆ ಗಮನಕ್ಕೆ ತರ್ತೇವೆ. ಆದರೆ ಈ ಸಂದರ್ಭ ಈಗ ಆರೋಪ ಪ್ರತ್ಯಾರೋಪ ಮಾಡ್ತಕ್ಕಂಥ ಸಮಯ ಅಲ್ಲ. ಬಡವರು ಇವತ್ತೇನು ಮನೆ ಕಳೆದುಕೊಂಡಿದ್ದಾರೆ, ಪ್ರಾಣ ಹಾನಿಯಾಗಿದೆ, ಅದಕ್ಕೆ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ. ಅದ್ರ ಕಡೆ ನಾವು ಗಮನ ಕೊಡ್ತೇವೆ. ನಿಧಾನಗತಿ ಕ್ರಮಗಳನ್ನು ಮಾಡಿದ್ರೆ ಇದನ್ನ ನಿಧಾನಗತಿ ಕಾರ್ಯಾಚರಣೆ ಮಾಡಿದ್ರೆ ರಾಜ್ಯ ಸರ್ಕಾರ, ಯಾಕಂದ್ರೆ ನೋಡಿ ಕೇರಳದಲ್ಲಿ ಮಾಧ್ಯಮಗಳಲ್ಲಿ ಸುದ್ದಿ ಆದ ಇನ್ನೂ ಕೂಡ ನೋಡಿ ತತ್ಕ್ಷಣ ಕಾರ್ಯಾಚರಣೆಗೆ ಇಳಿಬೇಕಾಗಿತ್ತು. ರಾಜ್ಯ ಸರ್ಕಾರದ ಕಡೆಯಿಂದ ತಡ ಆಗಿದೆ. ಇವತ್ತು ಪ್ರಾಣಹಾನಿ ಕೂಡ ಆಗಿರ್ತಕ್ಕಂಥದ್ದು. ನೋಡಿ, ಒಂದು ಬಾಡಿನೂ ಕೂಡ ಇನ್ನೂ ಕೂಡ ಸಿಕ್ಕಿಲ್ದೇ ಇರ್ತಕ್ಕಂಥದ್ದು. ಪಾಪ ತಾಯಂದ್ರು 7 ಬಾಡಿ ಸಿಕ್ಕಿರ್ತಕ್ಕಂಥದ್ದು. ಇವತ್ತು ಇನ್ನೂ ಕೂಡ ಮನೆಗಳು ನೋಡಿ, ಎಲ್ಲ ಮನೆಗಳು ಕುಸಿತೋಗಿರ್ತಕ್ಕಂಥದ್ದು. ಇಲ್ಲ ಕೂಡ ರಾಜ್ಯ ಸರ್ಕಾರ ಗಮನ ಕೂಡ ನಾವು ಕೂಡ ತರ್ತೇವಪ್ಪ. ನೋಡಿ, ಈಗಾಗಲೇ ಬೆಳಗ್ಗೆ ನಾವು ನಮ್ಮ ಸಂಸದರು ಕಾಗೇರಿ ಅವ್ರ ಜೊತೆಲೂ ಕೂಡ ಚರ್ಚೆ ಮಾಡಿದ್ದೆ. ಅವರು ಕೂಡ ಕೇಂದ್ರ ಸರ್ಕಾರದ ಜೊತೆ ಚರ್ಚೆನೂ ಕೂಡ ಮಾಡ್ತಾರೆ. ಯಾವ ರೀತಿ ಕೇಂದ್ರ ಸರ್ಕಾರ ಸ್ಪಂದನೆ ಮಾಡಬೇಕು ಆ ನಿಟ್ಟಿನಲ್ಲಿ ನಾವು ಕೂಡ ಶ್ರಮನ ಹಾಕ್ತೇವೆ. ಸರ್, ಈಗ ನೀವು ಬಂದಿದ್ದೀರಿ, ಆದರೆ 7 ದಿನದ ನಂತರ ಇವತ್ತು CM ಇವಾಗ ಬರ್ತಾ ಇದ್ದಾರೆ ಸರ್. ಈಗ ಉತ್ತರ ಕನ್ನಡದ ಮೇಲೆ ಯಾಕೆ ನಿರ್ಲಕ್ಷ್ಯ ಸರ್? ಇಂಥ ದೊಡ್ಡ ದುರಂತ ನೀವೇ ಘಟನೆ ನೋಡಿದ್ದೀರಿ. ನೋಡಿ, ಏನೇ ಅಧಿವೇಶನ ನಡೀತಾ ಇದ್ರು ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ತತ್ಕ್ಷಣ ಇಲ್ಲಿ ಧಾವಿಸ್ಬೇಕಾಗಿತ್ತು. ತತ್ಕ್ಷಣ ಬಂದು ಇಲ್ಲಿ ಏನು ಜಿಲ್ಲಾಧಿಕಾರಿಗಳಿಗೆ ಯಾವ ರೀತಿ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡಬೇಕಾಗಿತ್ತು. ತಡ ಆಗಿದೆ. ನಾನು ಇಷ್ಟು ಮಾತ್ರ ಹೇಳ್ತೇನೆ ಈ ಸಂದರ್ಭದಲ್ಲಿ. ಇವತ್ತೇನು ಮುಖ್ಯಮಂತ್ರಿಗಳು ಬರ್ತಾರೆ, ನೀವು ಕೂಡ ಪ್ರಶ್ನೆ ಮಾಡಿ. ಯಾಕೆಂದರೆ ಈಗಾಗಲೇ ಒಂದು ಕಡೆ ಪರಿಹಾರ, ಮತ್ತೊಂದು ಕಡೆ ಮನೆ ಕಲ್ಪಿಸ್ಕೊಡ್ತಕ್ಕಂಥದ್ದು. ಈ ನಿಟ್ಟಿನಲ್ಲೂ ಕೂಡ ತತ್ಕ್ಷಣ ರಾಜ್ಯ ಸರ್ಕಾರ ಸ್ಪಂದಿಸಬೇಕಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.